ಬರಲಿ ಕಾರನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನಿವತ್ತು ಹಳ್ಳಿಕಾರ್ ಯಜಮಾನರು ಅಂತಲೇ ಒಂದು ಪರಿಚಿತರಾಗಿರ್ತಕ್ಕಂಥ ನಮ್ಮ ಹಳೆ ಚಂದಾಪುರದ ರಾಜಣ್ಣನವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ನಿಜಕ್ಕೂ ಇಷ್ಟು ದೊಡ್ಡ ಮಟ್ಟಿಗೆ ನಮ್ಮ ಹಳ್ಳಿಕಾರ್ ದನಗಳು ಹಾಗೂ ಅವರ ಅಭಿಮಾನಿಗಳು, ದನಗಳು ಸಾಕ್ತಕ್ಕಂಥ ರೈತರು, ಅವರ ಅಷ್ಟು ಜನ ಇವತ್ತು ಅವರ ಒಂದು ಜಾಗಕ್ಕೆ ಬಂದು ಅವರಿಗೆ ಒಂದು ವಿಶ್ ಮಾಡಿ, ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ಅವ್ರು ಇನ್ನೂ ಹೆಚ್ಚಿನ ಕಾಲ ನಮ್ಮ ಹಳ್ಳಿಕಾರ್ ದನಗಳ ಸೇವೆಯಲ್ಲಿ ಇರಲಿ ಅಂತೇಳಿ ಕೇಳ್ಕೊತಿದ್ದಾರೆ. ನೋಡಿ, ಯುವ ರೈತ ಅಂತಲೇ ರೈತ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಹಳ್ಳಿ ಮಹೇಶ್ ಅವರು ಹಾಗೂ ಸ್ನೇಹಿತರು ಎಲ್ಲರೂ ಕೂಡ ಎಷ್ಟು ಒಂದು ಖುಷಿಯಾಗುತ್ತೆ ಅಂದರೆ ನೋಡ್ತಿರ್ಬೋದು. ಹೇಗೆ ಅಂತಂದರೆ ಜನ ಯಾವ ಥರ ಒಂದು ಆಸೆ ಪಡ್ತಾರೆ ಕೇಕ್ಗಳು ಅವು ಇವು ಮಾಡ್ಸೋಕ್ಕೆ ಅಂದರೆ, ನಮ್ಮ ರಾಜಣ್ಣವ್ರಿಗೆ ಅವರ ಅಭಿಮಾನಿಗಳು ತಮ್ಮ ಎತ್ತುಗಳನ್ನೇ ಹಾಕ್ಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ನೋಡ್ತಿರ್ಬೋದು, ಜನ ಒಂದು ರಾಜಕೀಯಕ್ಕೆ ಬಂದ ತಕ್ಷಣ ದುಡ್ಡು ಕೊಟ್ಟು ಜನಗಳನ್ನು ಸೇರಿಸ್ಬೋದು, ಜನಗಳನ್ನು ಸೇರಿಸಿ ನಾವು ದೊಡ್ಡತ್ತಿಗೆಯನ್ನು ತೋರಿಸ್ಕೋಬೋದು, ದೊಡ್ಡ ಲೆವೆಲಲ್ಲಿ ಇದ್ದೀವಿ ಅಂತೇಳಿ ಅಂತ ಅನ್ಕೋತಾರೆ. ಆದರೆ ಇಲ್ಲಿ ನಮ್ಮ ಹಳ್ಳಿಕಾರ್ ಏನು ಇವತ್ತಿನ ಯುವಕರ ಒಂದು ಹಾರ್ಟ್ ಬೀಟ್ ಅಂತಲೇ ಹೇಳ್ಬೋದು. ಹೇಗೆ ನಮ್ಮ ಮರವೆ ನಾರಾಯಣಪ್ಪರೋ ಅದೇ ರೀತಿ ನಮ್ಮ ರಾಜಣ್ಣನವರು. ತುಂಬ ಒಂದು ಖುಷಿಯಾಗುತ್ತೆ. ಇಷ್ಟು ಜನ ಇವತ್ತು ಅವರ ಬರ್ತ್ಡೇಗೆ ಬಂದಿದ್ದಾರೆ ಅಂದರೆ, ರೈತರ ಮಕ್ಕಳು ಎಲ್ಲ ಒಂದು ಜನರು ಕೂಡ ಇವತ್ತು ಸೇರಿದ್ದಾರೆ ಅಂದರೆ ತುಂಬ ಒಂದು ಖುಷಿಯಾಗುತ್ತೆ. ಯಾಕೆಂದರೆ ಈ ಥರ ಒಂದು ಕೆಲಸಗಳನ್ನು ಮಾಡುವಾಗ ಯಾವುದೇ ಒಂದು ಇದಕ್ಕೂ ಹೆದರದೇನೆ ನಿಂತಿರ್ತಕ್ಕಂಥವ್ರು ರಾಜಣ್ಣ. ಜನರು ಯಾವುದೇ ಒಂದು ವೇದಿಕೆಯನ್ನು ಹತ್ತಬೇಕಾದ್ರೆ ಹೇಗೆ ತಾವು ಮೆಟ್ಟತಕ್ಕಂಥ ನೆಲ ಒಂದು ದೇವರ ಸಮಾನ ಅಂತೇಳಿ ಒಂದು ವೇದಿಕೆಗೆ ಬರ್ತಾರೋ, ಆ ರೀತಿಯಲ್ಲಿ ಇವತ್ತು ಒಂದು ಸಿಂಪಲ್ ಮ್ಯಾನ್ ಅಂತಲೇ ಹೇಳ್ಬೋದು. ಎಲ್ಲರ ದೃಷ್ಟಿಯಲ್ಲಿ ತುಂಬ ಸಿಂಪಲ್ಲಾಗಿ, ಯಾವುದೇ ಆಡಂಬರ ಇಲ್ಲದೆ ತುಂಬ ಹುಡುಗರ ಜೊತೆ ಬೆರೀತಕ್ಕಂಥ ನಮ್ಮ ರಾಜಣ್ಣನವರು ಇವತ್ತು ವೇದಿಕೆಯ ಮೇಲೆ ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ವ್ಯಕ್ತಿಯ ಅಭಿಮಾನಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರು ಕೂಡ ಇವತ್ತು ಏನು ರಾಜಣ್ಣನವ್ರಿಗೆ ಶುಭ ಕೋರ್ತಿದ್ದಾರೋ ತುಂಬಾ ಜನ. ಈ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ರೀ, ಇದೇ ಪ್ರೀತಿ. ಪ್ರೀತಿಯ ಅಭಿಮಾನಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಸಂಬಂಧಿಕರು ಹಾಗೂ ನೋಡಿ ಅವರ ತುಂಬು ಕುಟುಂಬ. ಇದೇ ರೀ ಹೇಳೋದು, ಒಂದು ತುಂಬು ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಜನ ಅಂದರೆ ನೋಡಿ ಇದನ್ನೇ ಹೇಳೋದು. ಅದಕ್ಕೇ ನೋಡಿ ಆ ಹೆಣ್ಮಕ್ಳು ಎಷ್ಟು ಅವರ ಅಪ್ಪರ ಮೇಲೆ ಪ್ರೀತಿ, ಅವರ ಮೊಮ್ಮಕ್ಕಳುಗಳು, ಅಣ್ಣ ತಮ್ಮಂದಿರು ಅಂದರೆ ನೋಡಿ ಈಗಿರಬೇಕು, ಈಗಿದ್ದಾಗಲೇ ಅದಕ್ಕೊಂದು ಬೆಲೆ. ತುಂಬಾ ಏನೇನೋ ಆಸೆಗಳಿರುತ್ತೆ, ಆದರೆ ಈ ಥರ ತುಂಬು ಕುಟುಂಬದಲ್ಲಿದ್ದಾಗ ಆ ತುಂಬು ಕುಟುಂಬಕ್ಕೆ ತುಂಬಾ ಒಂದು ಪ್ರೀತಿ ಸಿಗುತ್ತೆ. ಆ ಥರದಲ್ಲಿ ನಮ್ಮ ರಾಜಣ್ಣವರು ಅದೃಷ್ಟ ಮಾಡಿದ್ದಾರೆ. ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರ ಜೊತೆಯಲ್ಲಿದ್ದಾರೆ.
ಅಪಾರ ರೀತಿಯ ಒಂದು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಮ್ಮ ರಾಜಣ್ಣನವರು ತುಂಬಾ ಒಂದು ಖುಷಿ, ತುಂಬಾ ಒಂದು ಸಂತೋಷ. ಎಲ್ಲ ರೈತ ಬಾಂಧವರು ಎಲ್ಲರೂ ಕೂಡ ನಮ್ಮ ಅಣ್ಣ, ನಮ್ಮ ತಂದೆ, ನಮ್ಮ ತಾತ, ನಮ್ಮ ಬಂಧು, ನಮ್ಮ ಬಳಗ, ನಮ್ಮ ಸ್ನೇಹಿತರು ಅಂದ್ಕೊಂಡು ಎಷ್ಟು ಜನ ಬಂದಿದ್ದಾರೋ ನೋಡಿ. ಎಷ್ಟು ಖುಷಿ ಅವರ. ನಾನು ಯಾರನ್ನೂ ನೋಡಿಲ್ಲ ಬಿಡಿ ಈ ಥರ ಒಂದು ಹಳ್ಳಿಕಾರ ದನಗಳನ್ನು ಸಾಕಿ ಈ ಲೆವೆಲ್ಗೆ ಒಂದು ಆ ಕಡೆಮಳೆ ಎತ್ತುಗಳನ್ನು ಜೊತೆಯಲ್ಲಿ ಇಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥವ್ರು ಈ ಏಜಲ್ಲಿ ನಮ್ಮ ಮರವೆ ನಾರಾಯಣಪ್ಪರನ್ನ ಬಿಟ್ಟರೆ ನೆಕ್ಸ್ಟ್ ಇವರೇ ಅಂದ್ಕೊಂಡಿದ್ದೀನಿ. ಆ ಥರ ನೋಡ್ತಿರ್ಬೋದು. ಈಗೇನು ಈ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಪೇಟ ಇಟ್ಟು ಈ ಏನು ಒಂದು 4-5 ಜನ ಇದ್ದಾರೋ ಇವರು ಬಂದು ಈ ಆನೇಕಲ್ ತಾಲೂಕಿನ ಹಳೆಹಳ್ಳಿ ಅನ್ನೋ ಗ್ರಾಮದ ಅಕ್ಕಪಕ್ಕದವರು. ಅದರಲ್ಲೂ ರಾಜಣ್ಣವರ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಹಸಿರು ಕಲರ್ ಟವಲ್ ಹಾಕ್ಕೊಂಡು, ಅವರು ಸತತವಾಗಿ ನಮ್ಮ ಏನು ದಿನನಿತ್ಯದ ಪತ್ರಿಕೆಗಳಿದೆಯೋ ಆ ಪತ್ರಿಕೆಗಳ ಒಂದು ಅವಾರ್ಡನ್ನು ಪ್ರತಿ ವರ್ಷ ಅವ್ರದ್ದೇ ಆಗಿಸ್ಕೊಂಡಿರ್ತಕ್ಕಂಥವ್ರು. ಯುವ ರೈತ ಅಂಥೇಳಿ ತಮ್ಮ ಮುಡಿಗೆ ಚಿಕ್ಕ ವಯಸ್ಸಲ್ಲೇ, ಅತಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಯುವ ರೈತನ ಒಂದು ಪಟ್ಟವನ್ನು, ಆ ಒಂದು ಇದನ್ನು ತಮ್ಮ ಮುಡಿಗೇರಿಸ್ಕೊಂಡು ಎಲ್ಲ ರೈತರಿಗೂ ಕೂಡ ಅಲ್ಲಿನ ತಾಲೂಕಲ್ಲಿ, ಅಲ್ಲಿ ಇವರ ಒಂದು ಗ್ರಾಮದಲ್ಲಿ ಯಾವ್ಯಾವ ರೈತರಿಗೆ ಗೌರ್ಮೆಂಟಿಂದ ಯಾವ್ಯಾವ ಸಬ್ಸಿಡಿ ಬರಬೇಕು, ಏನು ಬರಬೇಕು, ಬೆಳೆ ಹಾನಿಗಳಾದರೆ ಯಾವ ಒಂದು ಇದನ್ನು ಮಾಡಬೇಕು ಫಾರ್ಮೆಟಲ್ಲಿ ಅಂಥೇಳಿ, ಯಾವ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಹೇಗೆ ಬರಬೇಕು ಅನ್ನೋದನ್ನು ಈ ಮಹೇಶ್ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ನಿಜಕ್ಕೂ ಒಬ್ಬ ಮನುಷ್ಯನ ಮೇಲೆ ಒಂದು ಒಳ್ಳೆ ಪ್ರೀತಿ ಅನ್ನೋದು, ಬಾಂಧವ್ಯತೆ ಅನ್ನೋದು ಹುಟ್ಟಿದ್ರೆ ಜಾತಿ ಅನ್ನೋದು ಅಡ್ಡ ಬರಲ್ಲ ಅನ್ನೋದಕ್ಕೆ ಇವತ್ತು ರಾಜಣ್ಣವರ ಈ ಒಂದು ಚಿಕ್ಕ ಸಮಾರಂಭನೇ ಸಾಕ್ಷಿ ಜನಗಳಿಗೆ. ಸಂತೋಷ ಆಗುತ್ತೆ. ಯಾವುದೋ ನಾವಿದ್ದು ಸಾರ್ಥಕ ಆದಂಗಾಯಿತು. ಎಲ್ರಿಗೂ ಇದೇ ಥರ ನಡೀಲಿ, ಚೆನ್ನಾಗಾಗಲಿ, ಎಲ್ಲರೂ ಈ ಥರ ಮೆರಿಬೇಕು ಅಂತ ಹೇಳಕ್ಕೆ. ಸಾಕಷ್ಟು ಜನ ಈಗ ರೈತರು ಅಂದರೆ ಸ್ವಲ್ಪ ಹಿಂದೆ ಹೋಗ್ತಾರೆ, ಉದ್ಯೋಗದ ಕಡೆ ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಅದು ಹಿಂದೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಅವಾಗ ರೈತರು ಅಂದರೆ ಇಷ್ಟಪಡೋರು, ಹುಲ್ಲು ಮೆದೆ ನೋಡೋರು, ಹಿಂದ್ಗಡೆ ಮನೆ ಹಿಂದೆ ಗೊಬ್ಬರ ನೋಡೋರು, ಹಂಗೆ ನೋಡಿ ಹೆಣ್ಣು ಕೊಡೋರು. ಈಗ ರೈತರು ಅಂದರೆ ಒಂಚೂರು ಕಮ್ಮಿ ಆಗುತ್ತೆ, ಏನು ಅವ್ರಿಗೆ ಹೆಣ್ಣು ಕೊಡೋಕ್ಕೆ ಇಷ್ಟ ಆಗುತ್ತೆ. ರೈತರು ಮನುಷ್ಯರಲ್ವಣ್ಣ, ರೈತರು ಬೆಳೆದಿದ್ದು ನಿಮ್ಗೆ ಊಟ ಎಲ್ಲಿ ಸಿಗುತ್ತೆ? ರೈತರು ದುಡಿದ್ರೇ ನಿಮ್ಮ ರೈತ ಬೆನ್ನೆಲುಬಾಗಿದ್ದಕ್ಕೆ ನಿಮ್ಗೆ ಊಟ, ನಿಮ್ಗೆ ಆಹಾರ, ಅಕ್ಕಿ, ದವಸ, ಧಾನ್ಯಗಳು ಎಲ್ಲ ಅದರಿಂದನೇ ಉತ್ಪತ್ತಿಯಾಗಿ ಬರೋದು. ಎಲ್ಲ ಸುಮಾರು ಜನ ಎಲ್ಲರೂ ಇದೇ ಥರ ಮಾಡಿದ್ರೆ ಹೆಣ್ಣು ಸಿಗೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಹಳ್ಳಿಕರು ಹೇಗೆ ರೈತರಿಗೆ ಬೆನ್ನೆಲುಬಾಗಿದ್ದಾರೆ? ಹಳ್ಳಿಕಾರ ಇಲ್ದಿರಿದ್ರೆ ನಾವು ಉಳಿಯಂಗಿಲ್ಲ ಅಣ್ಣ. ಏನೊಂದಕ್ಕೂ ಪ್ರತಿಯೊಂದಕ್ಕೂ ಬೇಕು. ಒಂದು ಗೃಹ ಪ್ರವೇಶ ಆಯಿತು, ಒಂದು ಸಾವಾಯಿತು, ಒಂದು ತಾಳ ಆಯಿತು, ವ್ಯವಸಾಯಕ್ಕೆ ಬೇಕು. ನಮ್ಮ ಪ್ರತಿಯೊಂದಕ್ಕೂ ಹಳ್ಳಿಕಾರ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಎತ್ತುಗಳು ಹಳ್ಳಿ ನಾವು ಹೆಂಗೆ ನಡ್ಸ್ಕೊಂಡ್ರೆ ಹಂಗೆ ಇರುತ್ತಣ್ಣ. ಸರ್, ಮುಂದಿನ ದಿನ ನಿಮ್ಮ ಎತ್ತುಗಳು ವಿಧಾನಸೌಧಕ್ಕೆ ಹೋಗುತ್ತಾ? ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ದೇವ್ರ ಇಚ್ಛೆ ನೋಡ್ಬಾ. ಓಕೆ ರಾಜಣ್ಣರೇ, ಇವತ್ತಿನ ದಿನಗಳಲ್ಲಿ ಹಳ್ಳಿಕಾರ್ ಸಂತತಿ ತುಂಬಾ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಸಾಕ್ತಕ್ಕಂಥವ್ರು, ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಕಾಯ್ಬೇಕಣ್ಣ, ಕಾಯಬೇಕು, ಇಷ್ಟಪಟ್ಟು ಕಷ್ಟಪಟ್ಟು ದುಡಿಬೇಕು. ರೋಗ ರುಜಿನ ಬರಬಾರ್ದು, ನೋಡಬಾರ್ದು, ನಾವು ಹಾಸ್ಪಿಟ್ಲ್ ಮಟ್ಟ ನೋಡಬಾರ್ದು ಅಂತಂದರೆ ಹಳ್ಳಿಕಾರು ಉಳಿಸ್ಕೊಂಡು ವ್ಯವಸಾಯ ಮಾಡಿ ಕಷ್ಟಪಟ್ಟು ಅವ್ನ ಕಾಲು ಕೈ ದುಡಿದು ಬಾಯಿಗೆ ಅನ್ನ ಆಹಾರ ಮಾಡಿ 4 ಜನಕ್ಕೆ ಊಟ ಹಾಕೋ ಮಟ್ಟಕ್ಕೆ ಬರ್ಬೇಕಣ್ಣ. ಓಕೆ, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಒಂದು ದನ ಎಲ್ಲಾರ ಒಂದು ಮನೇಲಿ ಇದೆ ಅಂತಂದರೆ 100 ಜನ ಹೋಗ್ತಾರೆ ಒಳ್ಳೆ ಬದುಕೋಸ್ಕರ. ಮುಂದಿನ ದಿನಗಳಲ್ಲಿ ಮನೆಗೆ ಒಂದು ದನನ ಸಾಕಿದ್ರೆ ಅದನ್ನು ಅಳಿಸ್ಬೋದಾ? ಅಳಿಸ್ಬೋದಣ್ಣ, ಅಳಿಸ್ಬೋದು, ಗ್ಯಾರಂಟಿ. ಈಗ 100 ಜನ ಹೋಗೋ ಜಾಗದಲ್ಲಿ ಎಲ್ಲರೂ ಮನೇಲಿ ಒಂದೊಂದು ದನ ಹುಟ್ಟಿದ್ರೆ ಒಂದು ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಇದನ್ನು ಒಂದು ಮಾದರಿಯಾಗಿ ತಗೊಂಡು ಇನ್ನು ಮುಂದಿನ ದಿನಗಳಲ್ಲಿ ಮನೆಗೆ ಒಂದು ಹೆಣ್ಣು ಹಸನ ನಿಮ್ಮ ಮುಖಾಂತರ ಕಟ್ಟಬೇಕು ಅಂತ ಹೇಳ್ಬೇಕು ನೀವು. ನಿಜ. ಸರ್ಕಾರಕ್ಕೇನು ಒತ್ತಾಯ ಮಾಡಬೇಕು? ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೇನು ಒತ್ತಾಯ ಮಾಡ್ತೀವಿ? ಗೌರ್ಮೆಂಟು ನಾವು ಇದ್ದೀರಿ ಅಂತ ಅವ್ರಿಗೆ ನೆನಪೇ ಇಲ್ಲ. ಗೌರ್ಮೆಂಟ್ ನಾವು ಇದ್ದೀವಿ, ದನ ಇದ್ದಾವೆ, ಅವ್ರು ಕಷ್ಟಪಟ್ಟು ಮೇಯ್ಸವ್ರೆ ಅನ್ನೋ ವ್ಯಾಲ್ಯೂನೇ ಇಲ್ಲ. ಏನಿದ್ರು ಕಾರು ವ್ಯಾಲ್ಯೂ, ಇದು ಆ ಟೈಮಿಗೆ ಏನು ಬೇಕೋ ಫಾರ್ಚುನರು ಈ ಥರ ಗಾಡಿಗಳು ಬಂದರೆ ಒಂಥರ ಮರ್ಯಾದೆ, ಜಮೀನು, ದುಡ್ಡು, ಆಮೇಲೆ ಬಟ್ಟೆ ಬರೆ ಅವರು ಇದು ನೋಡಿ ವ್ಯವಹಾರ ಮಾಡ್ತಾರೆ. ದನ ಕಾಯೋನು ಯಾರು ಬಿಡು ಫ್ರೀ ಬಸ್ ಒಂದು ಕೊಡ್ತಾರೆ. ಅದೇ ಮನೆಗೊಂದು ಇಲ್ಲ ಹಳ್ಳಿಗೊಂದು 2-3 ಅವರು ಹಳ್ಳಿಕಾರು
ತಗೊಂಡ್ರೆ ಬೆಸ್ಟು. ಓಕೆ ಸರ್. ರಾಜಣ್ಣರೇ, ಇತ್ತೀಚಿನ ದಿನಗಳಲ್ಲಿ ರೈತರ ಭೂಮಿನ ಸರ್ಕಾರದವರು ಕಿತ್ಕೊಂಡು ಲೇಔಟು ಆಳು ಮೂಳು ಮಣ್ಣು ಮುಸಿ ಅಂತ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಎಷ್ಟು ನೋವಾಗ್ತಿದೆ? ಹೇಳ್ಕೊಂಡ್ಲಾರಷ್ಟು ಬಾರಣ, ಅದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಅವ್ನು ಇವಾಗ 20,000 ಸಂಬಳ ಕೊಟ್ಬಿಟ್ಟು ಒಬ್ರು ದುಡಿಯೋಕೆ 20,000 ಬೇಕು, ಒಬ್ರು ತಿನ್ನಕ್ಕೆ 20,000 ಬೇಕು. ಅವ್ನು ಖರ್ಚೇನು ಮಾಡ್ತಾನೆ? ಹೆಂಡತಿ ಮಕ್ಕಳನ್ನ ಹೆಂಗೆ ಕಾಯ್ತಾನೆ? ಕಾಯಿಲೆ ಕಸಾಪ್ಲೆ ಬಂತು, ತಾತ ಮುತ್ತಾತಿದ್ರು ಅವ್ರು ಇರ್ತಾರೆ, ಅವ್ರನ್ನ ಹೆಂಗಡ ಸುಧಾರಿಸೋದು? ಇವ್ರು ಇರೋ ಭೂಮಿ ಎಲ್ಲ ಕಸ್ಕೊಂಡ್ಬಿಟ್ರೆ ಇವ್ರು 2 ಕೋಟಿ ಕೊಡ್ತಾನೆ. 2 ಕೋಟಿ ಎಷ್ಟು ಇರುತ್ತೆ? ಮೆದೆಯಲ್ಲಿ ಹುಲ್ಕಿತ್ತಂಗೆ ಕಿಲ್ತಾ ಇದ್ರೆ ದುಡ್ಡು ಇರುತ್ತಾ? ನಾವು ಕಷ್ಟಪಟ್ಟು ನಮ್ಮ ಕಾಲು ದುಡ್ದು, ನಮ್ಮ ಕೈ ದುಡ್ದು, ಕಾಲು ಓಡಾಡಿ ನಾವು ದುಡ್ದು 4 ಜನಕ್ಕೆ ಅನ್ನ ಹಾಕ್ತೀವಿ. ಅದರಿಂದ ನಾವು ರೈತರು ಅನ್ಸ್ಕೊಂಡ್ವಿ. ಅದಕ್ಕೆ ನಮ್ಗೆ ಹಳ್ಳಿಕಾರ ಇಷ್ಟ. ಹಳ್ಳಿಕಾರ ಬೆಳಿಬೇಕು, ಹಳ್ಳಿಕಾರ ಉಳಿಸ್ಬೇಕು, ರೈತರ ಬೆನ್ನೆಲ್ ಬಾಗಿ ಸರ್ಕಾರ ನಿಲ್ಬೇಕಲ್ಲ. ಓಕೆ, ಥ್ಯಾಂಕ್ ಯು ರಾಜಣ್ಣರೇ. ಹಳ್ಳಿಕಾರ ರಾಜಣ್ಣಂಗೆ ಜೈ ಜವಾನ್ ಜೈ ಕಿಸಾನ್. ಹಳ್ಳಿ ಮಹೇಶ್. ಏನಿವತ್ತು ನಮ್ಮ ರಾಜಣ್ಣವ್ರಿಗೆ 66ನೇ ಹುಟ್ಟುಹಬ್ಬದ ಶುಭಾಶಯಗಳು. ಚಂದಾಪುರ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬ ಇದು. ಏಕೆಂದರೆ ಇವರು ತನ್ನ ಜೀವನವನ್ನೇ ಹಳ್ಳಿಕಾರಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಹಾಗಾಗಿ ಗ್ರಾಮದವರು ಒಟ್ಟಾಗಿ ಮಾಡಿರೋದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ ವಿಶೇಷ ಸಂದರ್ಭದಲ್ಲಿ ಒಂದು ಖುಷಿಯ ವಿಚಾರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ರಾಜಣ್ಣವರ ಹಳ್ಳಿಕಾರವರಿಗಳು ವಿಧಾನಸೌಧ ಒಳಗಡೆ CM ಅವರು ಎತ್ತಿನಗಾಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಗಿಯಾಗ್ತಾಯಿದೆ. ಮತ್ತು ಇವರೇ ನಾಯಕತ್ವದಲ್ಲಿ 10 ಜೊತೆ ಎತ್ತುಗಳು ಇದು ವಿಧಾನಸೌಧ ಒಳಗಡೆ ಹೋಗ್ತಾಯಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ರಾಜಣ್ಣವರು ನಮ್ಮ ಯುವಕರಿಗೆ ಮಾರ್ಗದರ್ಶಕರಾಗಿ ಒಳ್ಳೆ ಗಾಡ್ ಫಾದರ್ ಆಗಿ ಯುವಕರನ್ನು ಬೆಳೆಸ್ತಾ ಇದ್ದಾರೆ. ಒಳ್ಳೆಯದಾಗಲಿ, 100 ಕಾಲ ಸುಖವಾಗಿರಲಿ. ಜೈ ಜವಾನ್ ಜೈ ಕಿಸಾನ್. ರಾಜಣ್ಣರೇ, ಒಂದು ತುಂಬ ದಿವಸದಿಂದ ಕೇಳಬೇಕು ಅಂತಿತ್ತು. ಇವತ್ತು ಇಂಥ ಒಂದು ದೊಡ್ಡ ಸ್ಟೇಜಲ್ಲಿ ಒಂದು ಸಮಾರಂಭದಲ್ಲಿ ಕೇಳ್ತಾ ಇದ್ದೀನಿ. ನೀವು ಬೇಜಾರು ಮಾಡ್ಕೋಬಾರ್ದು. ಶೋರಾ, ನೀವು ಮದುವೆ ಆಗಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಇಷ್ಟು ದೊಡ್ಡ ಫ್ಯಾಮಿಲಿ ಇಟ್ಕೊಂಡಿದ್ದೀರಲ್ಲ, ಹೆಂಗೆ? ಎಷ್ಟೋ ಜನ ಮದುವೆ ಆಗಿ ಇಷ್ಟು ಜನನ ಸಂಪಾದನೆ ಮಾಡೋದು ಕಷ್ಟ. ದುಡ್ಡಿಂದ ಮಾತ್ರ ಸಂಪಾದನೆ ಮಾಡ್ತಾರೆ. ಅದು ಕೇವಲ ಒಂದು ಕಾಲ್ಪನಿಕ ಅಷ್ಟೇ, 2 ದಿನಕ್ಕೋಸ್ಕರ. ಇವತ್ತು ಏನೂ ಇಲ್ದೇರ ಇಷ್ಟು ಜನ ಇವತ್ತು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಹೇಗೆ ಕಾರಣ? ತಾಯಿ ತಂದೆ ಕೃಪೆಯನ್ನು ಮಾಡಿದ ಅನ್ನ ದಾನ ಧರ್ಮ ಒಂದು. ನಾನು ಹುಟ್ಟಿದಾಗಿನಿಂದ ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿಲ್ಲ. ತೋಟದಲ್ಲಿ ನೀರು ಕಟ್ಟಿಲ್ಲ. ದನ ಕುರಿ ಎತ್ತು ಎಮ್ಮೆ ಮೇಕೆ ಇದರಲ್ಲೇ ಬಂದೆ. ನನಗೆ ಆ ವಿಚಾರಕ್ಕೆ ಬಂದಾಗ ನಮ್ಮ ತಾಯಿ ತಂದೆಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ನಮಗೂ ಒಂಚೂರು ಮನಸ್ತಾಪ ಆಯಿತು. ಏನು ಮದುವೆ ಮಾಡಬೇಕು ಅಂತ ಅವರು ಬೇಡ ಅಂತ ನಾನು ನಿರ್ಧಾರ ಮಾಡಿ ಇದರಲ್ಲಿ ನಿಂತಿದ್ದೀನಿ. ನಮ್ಮೂರು ಹೆಣ್ಣು ಮಕ್ಕಳೆಲ್ಲ ನನ್ನ ಅಕ್ಕ ತಂಗಿರು, ತಾಯಿ ತಂಗಿ ಅಕ್ಕ, ಈ ಭಾವನೆಯಲ್ಲಿ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಸುಮಾರು ನಾನು ಒಂದು 75-80 ಮದುವೆ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ನಾನು ಮಾಡಿರೋ ಮಕ್ಕಳಿಗೆಲ್ಲನೂ ನಾನು ಭಾವನೆಯಿಂದ ಅವರು ಅದೇ ಥರ ನನ್ನ ನೋಡಿಕೊಂಡು ನಾನು ಬೆಳೆಸಿದ್ರು. ಆ ಭಾವನೆಯಲ್ಲೇ ಬಂದಿದ್ದು. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ಇವತ್ತು ಎಷ್ಟು ಜನ ತಂಗಿ ಅಕ್ಕಂದಿರು, ತಾಯಂದಿರು, ತಂದೆಯಂದಿರು ಎಷ್ಟು ಜನ ಬಂದು ಆ ಪ್ರೀತಿನ ತೋರಿಸ್ತಿದ್ದಾರಲ್ಲ, ನಿಮಗೆ ನಿಜ ನಾನು ತುಂಬ ಖುಷಿ ಆಯಿತು. ಸುಮ್ಮನೆ ಜನ ದುಡ್ಡಿದ್ದಾಗ ಮಾತ್ರ ಒಂದು ಪಬ್ಲಿಸಿಟಿ ಮಾಡ್ಕೊಂತಾರೆ. ಇವತ್ತು ಇವರೆಲ್ಲರ ಬಂದಿರೋದು ದುಡ್ಡಿಂದೇ ಅಲ್ಲ. ನೀವು ಕಟ್ಟಿರೋ ಹಳ್ಳಿಕಾರು, ನಿಮ್ಮ ಒಂದು ಗುಣ,
ಅದರಿಂದನೇ ಇವತ್ತು ಇಷ್ಟು ಜನ ನಿಮ್ಮನ್ನು ಆರಾಧಿಸಿದ್ದಾರೆ. ತುಂಬ ಒಂದು ಖುಷಿ ಆಯಿತು ನನಗೆ. ಎಷ್ಟೋ ಜನದ ಇಂಟ್ರ್ವ್ಯೂ ಮಾಡಿದ್ದೀನಿ ನಾನು. ನಾನು 90% ಮಾಡೋ ಇಂಟ್ರ್ವ್ಯೂ ಎಲ್ಲ ನಮ್ಮ ಮಹೇಶಣ್ಣವ್ರು ಹೇಳ್ತಾ ಇರ್ತಾರೆ, ಅಣ್ಣ ನೀವು ಬಡ ಬಗ್ಗರನ್ನ ನೋಡ್ತಾ ಇರ್ತೀರಾ, ದೊಡ್ಡ ದೊಡ್ಡ ಜಾಗಕ್ಕೆ ಬರಲ್ಲ ಅಂತಾರೆ. ಇವತ್ತು ಒಂದು ಬಡ ಶ್ರೀಮಂತನ ನೋಡ್ದಂಗಾಯಿತು. ಪ್ರೀತಿಯಲ್ಲಿ ಶ್ರೀಮಂತರು, ದುಡ್ಡಲ್ಲಿ ಬಡವರು. ತುಂಬ ಒಂದು ಖುಷಿ ಆಯ್ತಣ್ಣ. ಮಹೇಶಣ್ಣವ್ರೆ, ನಿಮ್ಮ ಗುರುಗಳು ಇವತ್ತು ಹುಟ್ಟುಹಬ್ಬ ಹೇಗೆ ಅನ್ನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಾಯಿದೆ. 66ನೇ ಹುಟ್ಟುಹಬ್ಬ. ಓಕೆ, ತುಂಬ ಜನ ಬಂದಿದ್ದರು, ಖುಷಿ ಆಗ್ತಾಯಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡಲಿ, ಊರಿನ ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಮಾಡಲಿ. ಯಾಕಂದರೆ ಹಳ್ಳಿಕಾರರು ಹಿರಿಯರು ಮತ್ತು ನಮ್ಮಂಥ ಯುವಕರಿಗೆ ಮಾರ್ಗದರ್ಶಕರಾಗಿ ಸಹಕಾರ ಮಾಡ್ತಾ ಘಾಟ್ ಫಾದರ್ ಆಗಿ ಇವತ್ತು ದಿವಸ ಸಮಾಜದಲ್ಲಿ ಕೂರಿಸ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆ ಗುಣ ಬರಲ್ಲ, ಏನೋ ನಮ್ಮ ರಾಜಣ್ಣವ್ರಿಗೆ ಆ ಥರ ಒಳ್ಳೆ ಗುಣ ಇದೆ. ಅದರಿಂದ ನಾವು ತುಂಬ ಖುಷಿ ಆಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಎತ್ತುಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮೆರೀತಾ ಇದೆ. ರಾಜಣ್ಣವರೇ, ಯಾರಾದರೂ ಕೇಳಿದ್ರೆ ಕೊಡ್ತೀರಾ? ಇಲ್ಲಣ್ಣ, ಇನ್ನೂ ಒಂದು 2-3 ಫಂಕ್ಷನ್ ಇದ್ದಾವೆ, ಆಮೇಲೆ ನೋಡೋಣ ಶಿವನ ಲೀಲೆ ಏನಾಗುತ್ತೆ. ಹಂಗೆ ನಿಮ್ಮಂಥವ್ರ ಆಶೀರ್ವಾದ. ಹುಲ್ಲಿನ ಋಣ ಅರ್ಧಾಗ ಹೌದು, ಮನೆಯಿಂದ ಆಚೆಗೆ, ಇಲ್ಲ ಅಂದರೆ ಅಲ್ಲಿವರೆಗೂ ಇಲ್ಲ. ಓಕೆ, ಥ್ಯಾಂಕ್ ಯು ರಾಜಣ್ಣವರೇ. ಸರಿ, ನೋಡ್ತಾ ಇರ್ಬೋದು, ಪ್ರೀತಿ ಅನ್ನೋದು ನೋಡಿ, ಇದು ಸುಮ್ಮನೆ ಈ ಕೆಲವ್ರು ಹೇಳ್ತಾರೆ ಅದು ಹಂಗೆ ಇದು ಹಿಂಗೆ ಅಂತ. ಅದು ಬರೀ ಪುಸ್ತಕಕ್ಕಷ್ಟೇ ಸೀಮಿತ. ಈ ಥರ ಒಂದು ಪ್ರೀತಿ ಸಿಗೋದು ಆ ನಾಲಿಗೆಯಲ್ಲಿ ಉಳಿಸ್ಕೊತೀವಲ್ಲ ಆ ಮಾತನ್ನು, ಅವತ್ತು ಮಾತ್ರ ಈ ಪ್ರೀತಿ ಸಿಗೋದು. ತುಂಬ ಒಂದು ಖುಷಿ ಆಗ್ತಿದೆ ನೋಡ್ರಿ. ಇಷ್ಟೊತ್ತಾಗಿದ್ರೂ ಕೂಡ ಈಗಲೂ ಕೂಡ ಹೇಗೆ ಇಲ್ಲಿನ ಈ ಊರಿನ ಗ್ರಾಮಸ್ಥರು ಒಂದು ಪ್ರೀತಿ ತೋರಿಸೋದು ಅಂದರೆ ನೋಡಿ ಈ ಥರ ತುಂಬ ಒಂದು ಖುಷಿ ಆಗುತ್ತೆ. ನಮಗೆ ನಮ್ಮ ರಾಜಣ್ಣವ್ರನ್ನ ಭೇಟಿ ಮಾಡಿದ್ದು, ಅವರನ್ನು ಮಾತಾಡಿಸಿದ್ದು ಎರಡೂ ಕೂಡ ಒಂದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ. ಓಕೆ, ಥ್ಯಾಂಕ್ ಯು. ಸರಿ ಅಣ್ಣ. ಕೈ ತೆಗಿಬೇಕು. ಚಿಕ್ಕ ಪುಟ್ಟ ಮಕ್ಕಳುಗಳಿಗೂ ರಾಜಣ್ಣನ ಕಂಡ್ರೆ ಪ್ರೀತಿ.